ಈ ಒಂದು ವರ್ಕ್ ಫ್ರಮ್ ಹೋಮ್ ಜಾಲಕ್ಕೆ ನೀವು ಕೂಡ ಸಿಕ್ಕಿಬಿದ್ದಿದ್ದೀರಾ? ಹಾಗಾದ್ರೆ ನಿಮಗೆ ಬಂದಂತ ಒಂದು ವರ್ಕ್ ಫ್ರಮ್ ಹೋಮ್ ಲಿಂಕ್ಗೆ ನೀವು ಕ್ಲಿಕ್ ಮಾಡಿದ್ದೀರಾ, ನಿಮ್ಮ ಡೀಟೇಲ್ಸ್ನ ಕೊಟ್ಟಿದ್ದೀರಾ, ಹಾಗಾದ್ರೆ ಈ ಜಾಲದಲ್ಲಿ ನೀವು ಸಿಕ್ಕಿಬಿದ್ದಿದ್ದೀರಾ ಎಂದೇ ಅರ್ಥ. ಈ ಒಂದು ಟೆಲಿಗ್ರಾಮ್ ಅಲ್ಲಿ ಬಂದಂತ ಒಂದು ಲಿಂಕ್ಗೆ ನಿಮ್ಮ ಡೀಟೇಲ್ಸ್ ಅನ್ನು ಕೊಟ್ಟಿದ್ದೀರಾ, ವರ್ಕ್ ಫ್ರಮ್ ಆಸೆಗಾಗಿ ನೀವು ನಿಮ್ಮಲ್ಲಿರ್ತಕ್ಕಂಥ ದುಡ್ಡನ್ನು ಹಾಕಿದ್ದೀರಾ ಅವರಿಗೆ. ಹಾಗಾದ್ರೆ ಈ ವರ್ಕ್ ಫ್ರಮ್ ಹೋಮ್ ಒಂದು ಬಹುದೊಡ್ಡ ಸ್ಕ್ಯಾಮ್. ಈ ಒಂದು ಸ್ಕ್ಯಾಮ್ನ ಡೀಟೇಲ್ನ ತಿಳ್ಕೊಳ್ಳೋಣ, ಹಾಗೆ ಜನರನ್ನ ಈ ಒಂದು ವರ್ಕ್ ಫ್ರಮ್ ಆಸೆಯನ್ನ ತೋರಿಸಿ ಜನರ ಹತ್ರ ಇರ್ತಕ್ಕಂಥ ದುಡ್ಡನ್ನ ಇವರು ಈ ಸೈಬರ್ ಸ್ಕ್ಯಾಮ್ ಖದೀಮರು ಹೇಗೆ ಲೂಟಿ ಮಾಡುತ್ತಾರೆ ಅಂತ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳಿಕೊಡ್ತೀನಿ. ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ಎಲ್ಲರಿಗೂ ನನ್ನ ಒಂದು ಧನ್ಯವಾದಗಳು. ಬನ್ನಿ ಈ ಒಂದು ಸ್ಕ್ಯಾಮ್ ಬಗ್ಗೆ, ಈ ಒಂದು ಬಹುದೊಡ್ಡ ಸ್ಕ್ಯಾಮ್, ವರ್ಕ್ ಫ್ರಮ್ ಹೋಮ್ ಬಹುದೊಡ್ಡ ಸ್ಕ್ಯಾಮ್ ಇದೆ, ಇದರ ಬಗ್ಗೆ ಡೀಟೇಲ್ಸ್ ಆಗಿ ತಿಳ್ಕೊಳ್ಳೋಣ. ಬನ್ನಿ ತಿಳಿಸ್ತೇನೆ ನಿಮಗೆ. ಈ ಒಂದು ವರ್ಕ್ ಫ್ರಮ್ ಹೋಮ್ ಅನ್ನೋದು ಮೊದಲು ಯಾರಿಗಾಗಿ ಬಂತು ಮತ್ತೆ ಹೇಗೆ ಇದು ವರ್ಕ್ ಫ್ರಮ್ ಹೋಮ್ ಸ್ಟಾರ್ಟ್ ಆಯ್ತು ಅಂದ್ರೆ, ಈ ಒಂದು ವರ್ಕ್ ಫ್ರಮ್ ಹೋಮ್ ಜಾಸ್ತಿ ಮೊದಲೆಲ್ಲ ಇದ್ದಿದ್ದಿಲ್ಲ. ಇದು ವರ್ಕ್ ಫ್ರಮ್ ಹೋಮ್ ಸ್ಟಾರ್ಟ್ ಆಗಿದ್ದೆ ಈ ಒಂದು ಕೊರೋನಾ ಅಂತ ಟೈಮಲ್ಲಿ ಈ ಒಂದು IT ಕಂಪ್ನಿಗಳು ಮತ್ತೆ ಈ ಒಂದು ಸಾಫ್ಟ್ವೇರ್ ಕಂಪ್ನಿಗಳು ಈ ಒಂದು ಅವರಲ್ಲಿರ್ತಕ್ಕಂಥ ಎಲ್ಲ ಎಂಪ್ಲಾಯೀಸ್ಗೆ ನೀವು ಈ ಒಂದು ಕಂಪ್ನಿಗೆ ಬಂದು ಜಾಬ್ ಮಾಡಲಿಕ್ಕೆ ಆಗೋದಿಲ್ಲ, ಅದಕ್ಕಾಗಿ ನೀವು ಮನೆಯಲ್ಲೇ ಕೂತು ನೀವು ವರ್ಕ್ ಫ್ರಮ್ ಹೋಮ್ ಮಾಡ್ಬೋದು ಅಂತ ಅವಾಗಿಂದ ಎಲ್ಲರಿಗೂ ಅದು ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಸ್ಟಾರ್ಟ್ ಆಗಿದೆ. ಆದರೆ ಈ ಒಂದು ವರ್ಕ್ ಫ್ರಮ್ ಹೋಮ್ನ ಒಂದು ಅನ್ಯ ಒಂದು ಮಾರ್ಗದಿಂದ ಈ ಒಂದು ಸೈಬರ್ ಕ್ರೈಮ್ ಖದೀಮರು ಏನ್ ಮಾಡ್ತಾ ಇದ್ದಾರೆ, ಎಲ್ಲರಿಗೂ ವರ್ಕ್ ಫ್ರಮ್ ಹೋಮ್ ಆಸೆಯನ್ನು ತೋರಿಸಿ ಡಾಟಾ ಎಂಟ್ರಿ ಜಾಬ್ ಇದೆ, ಮತ್ತೆ ಗೂಗಲ್ ರೇಟಿಂಗ್ ಜಾಬ್ ಇದೆ, ಮತ್ತೆ ಯಾವುದೋ ಥರದ ಒಂದು ನಾನಾ ಥರದ ಯಾವುದೋ ಒಂದು ನಿಮಗೆ ಒಂದು ಲಿಂಕ್ ಕಳಿಸ್ತಾರೆ. ನೀವು ವರ್ಕ್ ಫ್ರಮ್ ಹೋಮ್ ಜಾಬ್ಗೆ ಎಲ್ಲಾದ್ರೂ ಅಪ್ಲೈ ಮಾಡಿದ್ರಿ ಅಂದ್ರೆ ಅವ್ರ ಹತ್ರ ನಿಮ್ ಡಾಟಾ ಹೋಗುತ್ತೆ, ನಿಮ್ ಫೋನ್ ನಂಬರ್ ಹೋಗುತ್ತೆ, ನಿಮ್ ವಾಟ್ಸಪ್ಗೆ ಅವರು ಡೈರೆಕ್ಟ್ ಆಗಿ ನಿಮಗೆ ಮೆಸೇಜ್ ಮಾಡ್ತಾರೆ. ಈ ಒಂದು ಏನಿಲ್ಲ, ಸಿಂಪಲ್ ಆಗಿ ಒಂದು ನಮ್ಮ ಕಂಪನಿಯಲ್ಲಿ ಒಂದು ಗೂಗಲ್ ರೇಟಿಂಗ್ ಜಾಬ್ ಇದೆ, ಒಂದು ಗೂಗಲ್ ರೇಟಿಂಗ್ ಮಾಡಿದ್ರೆ ನಿಮಗೆ 150 ರೂಪೀಸ್ ಕೊಡ್ತೀನಿ, ಹಾಗೆ ಹೀಗೆ ಒಂದು ಆಸೆಯನ್ನು ತೋರಿಸ್ತಾರೆ. ಹಾಗೆ ತೋರಿಸಿ ಫಸ್ಟ್ಗೆ ನಿಮಗೆ ಒಂದು ಯಾವುದಾದ್ರೂ ಹೋಟೆಲ್, ಲಾಡ್ಜ್ ಮತ್ತೆ ಯಾವುದಾದ್ರೂ ಒಂದು ರೆಸ್ಟೋರೆಂಟ್, ಧಾಬಾ ಹೀಗೆ ಕೊಟ್ಟು ನಿಮ್ಮ ವಾಟ್ಸಪ್ಗೆ ಒಂದು ಗೂಗಲ್ ರೇಟಿಂಗ್ ಮಾಡಿ ಅಂತ ಒಂದು ಮೆಸೇಜ್ ಮಾಡ್ತಾರೆ. ಮೆಸೇಜ್ ಮಾಡಿದ ತಕ್ಷಣ ನೀವು ಏನ್ ಮಾಡ್ತೀರಾ, ಅದಕ್ಕೆ ಅದೊಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಒಂದು ಗೂಗಲ್ ಅಲ್ಲಿ ಹೋಗಿ ಆ ಒಂದು ಅವ್ರು ಕೊಟ್ಟಂತ ಒಂದು ರೆಸ್ಟೋರೆಂಟ್ಗೆ ರೇಟಿಂಗ್ಸ್ ನ ಕೊಡ್ತೀರಾ. ರೇಟಿಂಗ್ಸ್ ಕೊಟ್ಟು ಅದರ ಸ್ಕ್ರೀನ್ ಶಾಟ್ ಅನ್ನ ಅವ್ರಿಗೆ ಕಳಿಸಿ ಅಂತ ಹೇಳ್ತಾರೆ. ನೀವು ಏನ್ ಮಾಡ್ತೀರಾ, ಅದು ಸ್ಕ್ರೀನ್ ಶಾಟ್ ಅವ್ರಿಗೆ ಕಳಿಸ್ತೀರಾ. ಕಳಿಸಿದ ತಕ್ಷಣ ನಿಮ್ಮ ಬ್ಯಾಂಕ್ ಡೀಟೇಲ್ ನ ಕೊಡಿ, ಮತ್ತೆ ನಿಮ್ದು 150 ರೂಪೀಸ್ ನಿಮ್ಗೆ ಕ್ರೆಡಿಟ್ ಮಾಡ್ಬೇಕಲ್ಲ, ಅದಕ್ಕೆ ನೀವು ಬ್ಯಾಂಕ್ ಡೀಟೇಲ್ಸ್ ನ ಕೊಡಿ ಅಂತಾರೆ. ನೀವು ಬ್ಯಾಂಕ್ ಡೀಟೇಲ್ಸ್ ಕೊಟ್ಟು ಬಿಡ್ತೀರಾ. ಬ್ಯಾಂಕ್ ಡೀಟೇಲ್ಸ್ ಕೊಟ್ಟ ತಕ್ಷಣ ಅವ್ರು ಏನ್ ಮಾಡ್ತಾರೆ, ನಿಮ್ಮ ಡಾಟಾ, ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಅವ್ರ ಹತ್ರ ಹೋಯ್ತಾ, ಹೋದ ತಕ್ಷಣ ಅವರು 150 ರೂಪೀಸ್ ನಿಮಗೆ ಪ್ರಾಮಾಣಿಕವಾಗಿ 150 ರೂಪೀಸ್ ನಿಮ್ಗೆ ಹಾಕ್ಬಿಡ್ತಾರೆ. ಅವಾಗ ನಿಮಗೆ ಅನ್ಸುತ್ತೆ ಇದು ಒಂದು ಒಳ್ಳೆ ಕಂಪನಿ ಅಂತ ಅನ್ಸುತ್ತೆ. ಮತ್ತೆ ಏನ್ ಮಾಡ್ತಾರೆ, ನಿಮಗೆ ಇನ್ನೂ 2 ಗೂಗಲ್ ರೇಟಿಂಗ್ಸ್ ನ ಕೊಡ್ಲಿಕ್ಕೆ ಹೇಳ್ತಾರೆ, ಮತ್ತೆ ಅದರಲ್ಲಿ ರಿವ್ಯೂ ಕೂಡ ನೀವು ಮಾಡಿ ಅಂತ ಹೇಳ್ತಾರೆ. ಗೂಗಲ್ ರಿವ್ಯೂ ಕೂಡ ಮಾಡಿ ಅಂತ ಹೇಳ್ತಾರೆ. ನೀವು ಏನ್ ಮಾಡ್ತೀರಾ, ಮತ್ತೆ ಅವ್ರು ಕೊಟ್ಟಂತ ಒಂದು ಗೂಗಲ್ ರೇಟಿಂಗ್ಸ್ ನ ಒಂದು ಲಿಂಕ್ ಅನ್ನ ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿದ ತಕ್ಷಣ ಹೋಟೆಲ್, ಧಾಬಾನೋ ಯಾವುದೋ ಪ್ಲೇಸ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ನೀವು ರೇಟಿಂಗ್ಸ್ ನ ಕೊಟ್ಟು ಅದ್ರ ಸ್ಕ್ರೀನ್ ಶಾಟ್ ಕೂಡ ನೀವು ಆ ಒಂದು ವ್ಯಕ್ತಿಗೆ ಕಳಿಸ್ತೀರಾ. ಕಳಿಸಿದ ತಕ್ಷಣ ಅವ್ರು ಏನ್ ಮಾಡ್ತಾರೆ, ಮತ್ತೆ ನಿಮ್ಮ ಅಕೌಂಟ್ಗೆ ಈ ಸಲ 2 ಕೊಟ್ಟಿರ್ತಾರೆ, ನೀವು 2 ಪೂರ್ತಿ ಮಾಡಿ ಸ್ಕ್ರೀನ್ ಶಾಟ್ ಹಾಕ್ತೀರಾ. 300 ರೂಪೀಸ್, ಒಂದು ರೇಟಿಂಗ್ಸ್ಗೆ 150 ರೂಪೀಸ್ ಅಂತ ಹೇಳಿರ್ತಾರೆ. ಈ ಟೈಮು ನಿಮಗೆ 300 ರೂಪೀಸ್ ಬ್ಯಾಂಕ್ ಅಕೌಂಟ್ಗೆ ಇಮಿಡಿಯೇಟ್ ಕ್ರೆಡಿಟ್ ಆಗುತ್ತೆ. ನಿಮಗೇನಾಗುತ್ತೆ, ಫುಲ್ ಭರವಸೆ ಬಂದ್ಬಿಡುತ್ತೆ ಅವ್ರ ಮೇಲೆ. ಇದೇನಪ್ಪ ಬಹಳ ಈಸಿ ಕೆಲಸ ಅಲ್ಲ, ಇದೇನು ಬಹಳ
ಒಂದು ಮನೆಯಲ್ಲಿ ಕೂತ್ಕೊಂಡಿದ್ದು ಒಂದು ಕೆಲಸ ನಾನು ಗೂಗಲ್ ರೇಟಿಂಗ್ಸ್ನ ಭಾಳ ಈಸಿಯಾಗಿ ಮಾಡ್ಬೋದಲ್ಲ ಅಂತ ನೀವು ತಿಳ್ಕೊಂಡಿರ್ತಾರ. ಆದರೆ ಅವರು ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ಇದ್ರ ಬಗ್ಗೆ ನಿಮಗೆ ಪೂರ ಡೀಟೇಲ್ಸ್ ಆಗಿ ಹೇಗೆ ಇವರು ನಿಮ್ಮನ್ನು ವಂಚಿಸ್ತಾರೆ ಅಂತ, ಒಂದು ಜಾಲಕ್ಕೆ ಸಿಗಿ ಹಾಕ್ತಾರೆ ಅಂತ. ಮತ್ತೆ ಏನ್ ಮಾಡ್ತಾರೆ, ನೆಕ್ಸ್ಟ್ ನಿಮ್ಗೆ ಒಂದು ಟೆಲಿಗ್ರಾಮ್ ಲಿಂಕ್ ಕಳಿಸ್ತಾರೆ. ಇಲ್ಲಿ ಎಂಟ್ರಿ ಆಗಿ ಇದು ನಮ್ಮ ಕಂಪ್ನಿದು ಟೆಲಿಗ್ರಾಮ್ ಚಾನಲ್ ಇದೆ, ಇದರಲ್ಲಿ ಹೋದ ತಕ್ಷಣ ಅದರಲ್ಲಿ ಒಂದು ನಿಮಗೆ ಮೇಲ್ ಕಾಣಿಸುತ್ತೆ ಚಾನಲ್ ಅಲ್ಲಿ ಒಂದು 800-900 ಸಬ್ಸ್ಕ್ರೈಬರ್ ಅಂತ. ಅಲ್ಲಿ ಹೋದ ತಕ್ಷಣ ನಿಮಗೆ ಏನ್ ಮಾಡ್ತಾರೆ, ಅದು ಒಂದು ಮತ್ತೆ ಟಾಸ್ಕ್ ಮೇಲೆ ಟಾಸ್ಕ್ ಕೊಡ್ತಾರೆ. ಟಾಸ್ಕ್ ಮೇಲೆ ಮತ್ತೆ ಅಲ್ಲಿ ಹೋದ ತಕ್ಷಣ ಒಂದು ನೆಕ್ಸ್ಟ್ ಟಾಸ್ಕ್ ಕೊಡ್ತಾರೆ. ನಿಮಗೆ ಒಂದೆರಡು ಗೂಗಲ್ ರೇಟಿಂಗ್ ಕೊಡ್ತಾರೆ. ಅದು ದುಡ್ಡು ಕೂಡ ನಿಮ್ಗೆ ಹಾಕ್ತಾರೆ, 300-400 ಹಾಕ್ತಾರೆ. ಹಾಕಿದ ತಕ್ಷಣ ನಿಮ್ಗೆ ಒಂದು ಟಾಸ್ಕ್ ಕೊಡ್ತಾರೆ. ನೀವು ಇಲ್ಲಿ ಒಂದು 1000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ 2000 ರೂಪಾಯಿ ಮತ್ತೆ ಒಂದು 10 ನಿಮಿಷದಲ್ಲಿ ನಿಮಗೆ ರಿಟರ್ನ್ ಹಾಕ್ತಾರೆ. ಇದು ಟಾಸ್ಕ್ ಇರುತ್ತೆ, ಟಾಸ್ಕ್ ಅನ್ನ ಸ್ಕಿಪ್ ಮಾಡೋ ಹಾಗಿಲ್ಲ ಅಂತ ಹೇಳಿ ನಿಮ್ಮನ್ನ ನಂಬಿಸ್ತಾರೆ. ನೀವು ಏನ್ ಮಾಡ್ತೀರಾ, ಆಲ್ರೆಡಿ ಅವ್ರು ಹಾಕಿದಂತ 150 ರೂಪೀಸ್, 300 ರೂಪೀಸ್, 400 ರೂಪೀಸ್ ಇವೆಲ್ಲ ನಿಮ್ಮ ಅಕೌಂಟ್ ಅಲ್ಲಿ ಇರುತ್ತೆ, ಅವ್ರಿಗೆ ಗುರುತಿರುತ್ತೆ. ಅದೇನ್ ಮಾಡ್ತೀರಾ, 1000 ರೂಪೀಸ್ ಹಾಕ್ತೀರ. ನೀವು 1000 ರೂಪೀಸ್ ಹಾಕಿದ ತಕ್ಷಣ ಅವ್ರು ಏನ್ ಮಾಡ್ತಾರೆ, ಒಂದು 10 ನಿಮಿಷದಲ್ಲಿ ನಿಮಗೆ 2000 ರೂಪೀಸ್ ಹಾಕ್ತಾರೆ. 2000 ರೂಪೀಸ್ ಹಾಕಿದ ತಕ್ಷಣ ಮತ್ತೆ ನೆಕ್ಸ್ಟ್ ಒಂದು ಟಾಸ್ಕ್ ಕೊಡ್ತಾರೆ. ಇದು ಬಹಳ ಸಿಸ್ಟಮೆಟಿಕಲಿ ಜನರೇಟೆಡ್ ಸ್ಕ್ಯಾಮ್ ಇದೆ. ಇದು ಯಾರು ಕೂಡ ಇದಕ್ಕೊಂದು ಯಾಮಾರದೇ ಇರೋರು ಇರಲ್ಲ. ಯಾಕಂದ್ರೆ ಈ ಒಂದು ವರ್ಕ್ ಫ್ರಮ್ ಹೋಮ್ ಜಾಲದಲ್ಲಿ ಸಿಕ್ಕಿಬಿದ್ದವರು ಪಾಪ ಏನೋ ಒಂದು ವರ್ಕ್ ಫ್ರಮ್ ಹೋಮ್ ಆಗುತ್ತೆ ಅಂತ ಒಂದು ಮನೆಯಲ್ಲಿ ಕೂತ್ಕೊಂಡು ಏನೋ ಒಂದು ಜಾಬ್ ಮಾಡ್ಬೇಕಂತ ಗೃಹಿಣಿಯರಾಗ್ಲಿ ವಿದ್ಯಾರ್ಥಿಗಳಾಗ್ಲಿ ಯಾರೇ ಆಗ್ಲಿ ಪಾಪ ಅವರು ಒಂದು ಅಪ್ಲೈ ಮಾಡೋದಕ್ಕೆ ಒಂದು ಆಸೆಗಾಗಿ ಅಪ್ಲೈ ಮಾಡಿರ್ತಾರೆ. ಆದ್ರೆ ಇವರು ಈ ರೀತಿ ನಂಬಿಸಿ ಯಾಮಾರಿಸೋದು ಬಹಳ ಒಂದು ಈಗಿನ ಒಂದು ದಿವಸದಲ್ಲಿ ಬಹಳಷ್ಟು ನಡೆದಿದೆ. ಡೈಲಿ ಬಹಳಷ್ಟು ಕಂಪ್ಲೇಂಟ್ಗಳ ಕೂಡ ಎಲ್ಲ ರಾಜ್ಯದ ತುಂಬಾ ಭಾರತದ ತುಂಬಾ ಎಲ್ಲ ಬಹಳಷ್ಟು ಕಂಪ್ಲೇಂಟ್ಗಳಾಗ್ತಾ ಇದ್ದಾವೆ. ಆದ್ರೂ ಕೂಡ ಜನ ಇನ್ನೂ ಅದಕ್ಕಾಗಿ ಈ ಒಂದು ವಿಡಿಯೋನ ಮಾಡಿದ್ದು. ಈ ವಿಡಿಯೋನ ಎಲ್ಲರಿಗೂ, ಈಗ ನಿಮಗೆ ಸ್ಕ್ಯಾಮ್ ಆಗಿದೆ ಅಂತ ನೀವು ನಂದಂತೂ 1 ಲಕ್ಷ ಹೋಗಿದೆ, ಇನ್ನೊಬ್ರದ್ದು 1 ಲಕ್ಷ ಹೋದ್ರಾಯ್ತು ಬಿಡು ಅಂತ ಹೇಳಿ ಸುಮ್ಮನೆ ಕೂತ್ಕೋಬೇಡಿ. ಈ ವಿಡಿಯೋನ ನೀವು ನೋಡಿದ ತಕ್ಷಣ ಎಲ್ಲರಿಗೂ ನಿಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಎಲ್ಲರಿಗೂ ಶೇರ್ ಮಾಡಿ. ಅವರಿಗೂ ಕೂಡ ಈ ರೀತಿ ದುಡ್ಡು ಈ ಒಂದು ಸ್ಕ್ಯಾಮ್ನ ಬಗ್ಗೆ ಅವರಿಗೆ ಹೇಳ್ಕೊಡಿ. ಯಾರು ಕೂಡ ದುಡ್ಡನ್ನು ಕಳ್ಕೋಬೇಡಿ ಅಂತ ನನ್ನ ಅನಿಸಿಕೆ. ಈ ಒಂದು 2000 ರೂಪಾಯಿ ಅವರು ಒಂದು 10 ನಿಮಿಷದಲ್ಲಿ ನಿಮಗೆ ಹಾಕ್ತಾರೆ. 10 ನಿಮಿಷದಲ್ಲಿ ಹಾಕಿದ ತಕ್ಷಣ ನೀವೇನ್ ಮಾಡ್ತೀರಾ, ನೆಕ್ಸ್ಟ್ ಟಾಸ್ಕ್ ಮತ್ತೆ ಒಂದೆರಡು ಗೂಗಲ್ ರೇಟಿಂಗ್ ಕೊಡ್ತಾರೆ. ಗೂಗಲ್ ರೇಟಿಂಗ್ ಕೊಟ್ಟ ತಕ್ಷಣ ಮತ್ತೆ ನೀವೇನ್ ಮಾಡ್ತೀರಾ, ಗೂಗಲ್ ರೇಟಿಂಗ್ ನ ಮಾಡ್ತೀರಾ. ಮತ್ತೆ ಒಂದೆರಡು ಗೂಗಲ್ ರೇಟಿಂಗ್ ನ ಕೊಡ್ತಾರೆ. ಟೋಟಲ್ ಒಂದು 600 ರೂಪೀಸ್ ನಿಮ್ಮ ಅಕೌಂಟಿಗೆ ಇಮಿಡಿಯೇಟ್ ಹಾಕ್ತಾರೆ. ಇಮಿಡಿಯೇಟ್ ಹಾಕಿದ ತಕ್ಷಣ ನಿಮಗೆ ಮತ್ತೆ ಒಂದು ಟಾಸ್ಕ್ ಕೊಡ್ತಾರೆ. ಈಗ ನೀವು 4000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು 10 ನಿಮಿಷದಲ್ಲಿ 8000 ರೂಪಾಯಿ ನಿಮಗೆ ಅಕೌಂಟ್ಗೆ ಬರುತ್ತೆ ಅಂತ. ನೀವೇನ್ ಮಾಡ್ತೀರಾ, ಈಗ ಆಲ್ರೆಡಿ ಅವ್ರದ್ದೇ ಇರ್ತಕ್ಕಂಥ ಒಂದು 2500-2600 ಅಂತೂ ನಿಮ್ಮ ಹತ್ರ ಅವ್ರದೇ ದುಡ್ಡು ಇರುತ್ತೆ ನಿಮ್ಮ ಅಕೌಂಟಲ್ಲಿ. ನೀವೇನ್ ಮಾಡ್ತೀರಾ, ಒಂದು ಇರ್ಲಿ ಅಂತ ನೀವು ಏನ್ ಮಾಡ್ತೀರಾ, ಹಾಕ್ಬಿಡ್ತೀರ 4000 ಹಾಕಿದ ತಕ್ಷಣ 10 ನಿಮಿಷದಲ್ಲಿ ಅವ್ರೇನ್ ಮಾಡ್ತಾರೆ, ನಿಮ್ಗೆ ಒಂದು 8000 ರೂಪಾಯಿ 8000 ರೂಪೀಸ್ ಏನ್ ಮಾಡ್ತಾರೆ, ನಿಮ್ಮ ಅಕೌಂಟಿಗೆ ಒಂದು 10 ನಿಮಿಷದಲ್ಲೇ ಕ್ರೆಡಿಟ್ ಮಾಡ್ಬಿಡ್ತಾರೆ. ನಿಮಗೆ ಫುಲ್ ಇವ್ರ ಮೇಲೆ, ಈ ಒಂದು ಕಂಪನಿ ಮೇಲೆ ಬಹಳ ಭರವಸೆ ಬಂದ್ಬಿಡುತ್ತೆ. ಇದು ಬಹಳ ಈಸಿ ಕೆಲಸ ಅಲ್ಲಪ್ಪ, ನಾನು ಮನೆಯಲ್ಲಿ ಕೂತ್ಕೊಂಡು ಇಷ್ಟು ದುಡ್ಡು ಮಾಡ್ತಾ ಇದ್ದೀನಿ, ಇಷ್ಟು ದುಡ್ಡು ಗಳಿಸ್ತಾ ಇದ್ದೀನಿ, ಇದೇನು ವರ್ಕ್ ಬಹಳ ಈಸಿ ಇದೆ, ನಾನು ಮೊಬೈಲಲ್ಲೇ ಮಾಡ್ಬೋದಲ್ಲ ಅಂತ ನೀವು ತಿಳ್ಕೊಂಡಿರ್ತಾರ. ಆದ್ರೆ ಅಷ್ಟು ಈಸಿ ಇಲ್ಲ. ಮುಂದೆ ಆಗ್ತಕ್ಕಂಥದ್ದು ಇನ್ಸಿಡೆಂಟ್ ನ ನೋಡಿ ಎಷ್ಟೋ ಜನ ದುಡ್ಡನ್ನು ಕಳ್ಕೊಂಡು ಪಾಪ ಈಗ ಇದ್ದಿರ್ತಕ್ಕಂಥ ಒಂದು ದುಡ್ಡನ್ನು ಕಳ್ಕೊಂಡು ಎಷ್ಟೋ ಜನ ಬೀದಿಗೆ ಬಂದಿದ್ದಾರೆ. ಹಾಗೆ ಯಾರು ಕೂಡ ಬರಬಾರ್ದು ಅಂತ ಒಂದು ನನ್ನ ಅನಿಸಿಕೆ. ಹೀಗೆ ಒಂದು ಜನಕ್ಕೆ ಒಂದು ಉಪಯೋಗವಾಗುವಂತ ವಿಡಿಯೋನ ಮಾಡಬೇಕು. ಜನರಿಗೆ ಈ ಒಂದು ನನ್ನ ಒಂದು ವಿಡಿಯೋದಿಂದ ಒಂದು ಕೋಟ್ಯಾಂತರ ಜನರಿದ್ದಾರೆ ದೇಶದಲ್ಲಿ. ಅದರಿಂದ ಒಂದು 100 ಜನಕ್ಕಾದ್ರೂ ನನ್ನ ವಿಡಿಯೋದಿಂದ ಉಪಯೋಗ ಆಗ್ಲಿ, 100 ಜನದ್ದಾದ್ರೂ ಈ ಒಂದು
ವರ್ಕ್ ಫ್ರಮ್ ಹೋಮ್ ಆಸಕ್ತಿದ್ದು ದುಡ್ಡು ಕಳ್ಕೋಬಾರ್ದು ಅಂತ ಈ ಒಂದು ವಿಡಿಯೋ ಮಾಡೋದು ನಂದು ಅಭಿಪ್ರಾಯ. ಅದಕ್ಕಾಗಿ ಒಂದು 100 ಜನಕ್ಕಾದ್ರೂ ಯೂಸ್ಫುಲ್ ಆಗಲಿ ಅಂತ ನನ್ನ ಅನಿಸಿಕೆ. ನಿಮಗೆ ಯೂಸ್ ಆದರೆ ನೀವು ಮುಂದಿನವರಿಗೆ ಶೇರ್ ಮಾಡಿ. ಇದು ಒಂದು ನೀವು ಮಾಡುವಂತ ಒಂದು ಒಳ್ಳೆ ಕೆಲಸ. ಈಗ ಒಬ್ರು ದುಡ್ಡು ಕಳ್ಕೊಂಡಿದಾರೆ ಅಂದ್ರೆ ಇನ್ನೊಬ್ರು ಕಳ್ಕೊಬಾರ್ದು ಅನ್ನೋದು ನಂದು. ಈಗ ಅವ್ರು ಕಳ್ಕೊಂಡವ್ರದ್ದು ಆಯ್ತು, ನೆಕ್ಸ್ಟ್ ಮುಂದೆ ಅದೇ ರೀತಿ ಇನ್ನೊಬ್ರಿಗೆ ಆಗ್ಬಾರ್ದು ಅಂತ ಹೇಳಿ ಈ ಒಂದು ವಿಡಿಯೋನ ಮಾಡ್ತಾ ಇರೋದು. ನೀವು ಕೂಡ ಈ ಒಂದು ವಿಡಿಯೋನ ಇನ್ನೊಬ್ಬರಿಗೆ ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ಶೇರ್ ಮಾಡಿ. ಅವರಿಗೂ ಕೂಡ ಈ ರೀತಿ ಸ್ಕ್ಯಾಮ್ಗಳಾಗ್ತವೆ, ಈ ರೀತಿ ದುಡ್ಡನ್ನು ಹಾಕಬೇಡಿ ಅಂತ ಹೇಳಿ. 8,000 ಹಾಕಿದ ತಕ್ಷಣ ಅವ್ರು ಏನ್ ಮಾಡ್ತಾರೆ, ನೆಕ್ಸ್ಟ್ ನಿಮಗೆ ಮತ್ತೆ ಟಾಸ್ಕ್ಗಳು ಕೊಡ್ತಾರೆ. ಈ ಟೈಮಲ್ಲಿ ನೀವು ಮತ್ತೆ ಗೂಗಲ್ ರೇಟಿಂಗ್ ನ ಕೊಡ್ತಾರೆ. ಒಂದು 5-6 ಗೂಗಲ್ ರೇಟಿಂಗ್ಸ್ ನ ಕೊಡ್ತಾರೆ. 5-6 ಗೂಗಲ್ ರೇಟಿಂಗ್ಸ್ ನ ಕೊಟ್ಮೇಲೆ ಅವರು ಏನ್ ಮಾಡ್ತಾರೆ ನೆಕ್ಸ್ಟ್ ಅಂದ್ರೆ ಮತ್ತೆ ನಿಮ್ಮನ್ನ ಗೂಗಲ್ ರೇಟಿಂಗ್ಸ್ ಕೊಡ್ತೀರಾ. ಒಂದು 4-5 ಗೂಗಲ್ ರೇಟಿಂಗ್ಸ್ ಕೊಡ್ತಾರೆ, ಅದ್ರ ದುಡ್ಡು ಮತ್ತೆ ಇದು ಇನ್ನೊಂದು ಏನ್ ಮಾಡ್ತಾರೆ, ಅದು ಒಂದು 5 ರೇಟಿಂಗ್ಸ್ ಕೊಡ್ತಾರೆ. 5 ರೇಟಿಂಗ್ಸ್ ನ ಕೊಟ್ಮೇಲೆ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿ, ಅದು ರೇಟಿಂಗ್ಸ್ ಕ್ಲಿಕ್ ಮಾಡಿ ಅವರಿಗೆ ಸ್ಕ್ರೀನ್ ಶಾಟ್ ಕಳಿಸಿದ್ಮೇಲೆ ಅವ್ರೇನ್ ಮಾಡ್ತಾರೆ, ಮತ್ತೆ ಒಂದು ಟಾಸ್ಕ್ ಕೊಡ್ತಾರೆ. ನೀವು ಈ ಟೈಮ್ 16,000 rupees ಹಾಕ್ಬೇಕು, ನಿಮಗೆ ಒಂದು 10 ನಿಮಿಷದಲ್ಲಿ 32,000 rupees ಬರುತ್ತೆ ಅಂತ. ನೀವೇನ್ ಮಾಡ್ತೀರಾ, ಆಲ್ರೆಡಿ ಅವ್ರ ಮೇಲೆ ಬಹಳ ಭರವಸೆ ಬಂದಿರುತ್ತೆ. ಅವ್ರ ಮೇಲೆ ಆಲ್ರೆಡಿ ನಿಮಗೆ ಬಹಳ ಭರವಸೆ ಬಂದಿರುತ್ತೆ. ಅದಕ್ಕೋಸ್ಕರ ನೀವೇನ್ ಮಾಡ್ತೀರಾ, 16,000 rupees ನ ಕಟ್ ಅಂತ ಅವ್ರಿಗೆ ಅವ್ರ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿಬಿಡ್ತೀರಾ. 16,000 ಆದ ತಕ್ಷಣ ನಿಮ್ಗೆ ಒಂದ್ 10 ನಿಮಿಷದಲ್ಲಿ 32,000 ಕೂಡ ಅವ್ರು ಹಾಕ್ತಾರೆ. ನೀವು ಎಲ್ಲಿವರೆಗೂ ಹಾಕ್ತೀರಾ ಅವ್ರು ಅಲ್ಲಿವರೆಗೂ ಡಬಲ್ ಹಾಕ್ತಾರೆ. ಆದ್ರೆ ನಿಮ್ಮ ದುಡ್ಡು ಯಾವಾಗ 2 ಲಕ್ಷಕ್ಕಿಂತ ಮೇಲೆ ಆಗುತ್ತೆ ಆವಾಗ ಅವ್ರದ್ದು ನಿಮ್ಗೆ ಡೀಟೇಲ್ಸ್ ರಿಪ್ಲೈ ಕೂಡ ಏನು ಬರೋದಿಲ್ಲ. ನೋ ರಿಪ್ಲೈ, ನೋ ಅವ್ರದ್ದೇನೋ ಫೋನ್ ನಂಬರ್ ಹತ್ತಿರ ಇರಲ್ಲ, ಏನಿರಲ್ಲ. ಆ ನಂಬರ್ಗೆ ಕಾಲ್ ಮಾಡಿದ್ರೆ ರಿಂಗ್ ಆಗೋದಿಲ್ಲ, ಏನಾಗೋದಿಲ್ಲ. ನೀವು ದುಡ್ಡು ಕಳ್ಕೊಂಡು ಒಂದು ಬಹಳ ದುಃಖದಲ್ಲಿ ಇರ್ತೀರ. ಅದಕ್ಕಾಗಿ ಈ ಒಂದು ವರ್ಕ್ ಫ್ರಮ್ ಹೋಮ್, ಈ ಒಂದು ವರ್ಕ್ ಫ್ರಮ್ ಜಾಲಕ್ಕೆ ಸಿಗಿ ಬೀಳ್ಬೇಡಿ. ಈ ಒಂದು ನೀವು ನಿಮ್ಮಲ್ಲಿ ಲೋಕಲ್ ಇರ್ತಕ್ಕಂಥ ಜಾಬ್ನ ಮಾಡ್ಕೊಳ್ಳಿ. ಯಾರೇ ಆದರೂ ಈ ಒಂದು ವರ್ಕ್ ಫ್ರಮ್ ಹೋಮ್ ಅಂದ್ರೆ ಡಾಟಾ ಎಂಟ್ರಿ ಜಾಬು ಅದು ಇದು ಅಂತ ಬಹಳಷ್ಟು ಹೇಳ್ತಾರೆ. ಆದ್ರೆ ಇವು ಯಾವುದು ನಿಜ ಅಲ್ಲ. 90% ವರ್ಕ್ ಫ್ರಮ್ ಹೋಮ್ ಸ್ಕ್ಯಾಮೇ ಇದೆ ಈಗ ಆಗ್ತಾ ಇರೋದು. ಇದು ಎಲ್ಲ ವರ್ಕ್ ಫ್ರಮ್ ಹೋಮ್ ಇರೋದು ಒಂದು ಸಾಫ್ಟ್ವೇರ್ ಇಂಜಿನಿಯರ್ಗಳಿಗೆ ಮತ್ತು IT ಕಂಪ್ನಿಯಲ್ಲಿ ಕೆಲಸ ಮಾಡುವಂಥವ್ರಿಗೆ. ಅವ್ರಿಗೆ ಏನಿದೆ, ಅವರು ಒಂದು ಕಂಪ್ನಿಗೆ ಬಂದು ಜಾಬ್ ಮಾಡಕ್ಕಾಗಲ್ಲ ಅಂದ್ರೆ ಅವರಿಗೆ ಒಂದು ವರ್ಕ್ ಫ್ರಮ್ ಹೋಮ್ ಅಂತ ಅವರಿಗೆ ಒಂದು ಫೆಸಿಲಿಟಿ ಕೊಟ್ಟಿದೆ ಕಂಪನಿಗಳು. ಕೊರೋನಾ ಅಂತ ಟೈಮಲ್ಲಿ ಇದು ವರ್ಕ್ ಫ್ರಮ್ ಹೋಮ್ ಬಹಳ ಚಾಲ್ತಿಯಲ್ಲಿ ಬಂದಿತ್ತು. ಅವಾಗ ಒಂದು IT ಕಂಪ್ನಿಗಳಿಗೆ ಮತ್ತೆ ಎಲ್ಲ ಸಾಫ್ಟ್ವೇರ್ ಕಂಪ್ನಿಗಳಿಗೆ ಇವರೆಲ್ಲ ಮನೆಯಲ್ಲೇ ಕುತ್ಕೊಂಡು ವರ್ಕ್ ಫ್ರಮ್ ಹೋಮ್ ಮಾಡಿದ್ದಾರೆ. ಆದರೆ ಈ ಒಂದು ವರ್ಕ್ ಫ್ರಮ್ ಹೋಮ್ನಿಂದ ಸ್ಕ್ಯಾಮ್ನಿಂದ ಬಹಳಷ್ಟು ಜನರು ಬಹಳ ದುಡ್ಡನ್ನು ಕಳ್ಕೊತಾ ಇದ್ದಾರೆ. ಚಿಕ್ಕ ಮಕ್ಕಳು, ಗೃಹಿಣಿಯರು, ಪಾಪ ಬಡವರು. ಮೊನ್ನೆ ಅಂತೂ ನಮ್ಮ ಒಂದು ಫ್ರೆಂಡ್, ನಮ್ಮ ಕ್ಲೋಸ್ ಫ್ರೆಂಡೇ ಪಾಪ ಇದೇ ಥರ ಮೋಸ ಹೋಗಿ ಬಹಳ ದುಡ್ಡನ್ನು, ಮತ್ತೆ ಅವ್ರದ್ದು ಒಂದು 2 ತಿಂಗಳಲ್ಲಿ ಅವ್ರ ತಂಗಿ ಒಂದು ಮದುವೆ ಇತ್ತು, ಅವ್ರ ತಂಗಿದೆ ಮದುವೆ ಇತ್ತು. ಆ ದುಡ್ಡನ್ನು ಕೂಡ ಇದೇ ತರ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ಗೆ ಅಪ್ಲೈ ಮಾಡಕ್ ಹೋಗಿ ಎಲ್ಲ ದುಡ್ಡನ್ನು ಅಕೌಂಟ್ನಲ್ಲಿ ಎಲ್ಲ ದುಡ್ಡನ್ನು ಕಳ್ಕೊಂಡು ಪಾಪ ಅವರು ಅವ್ರ ತಂಗಿ ಮದುವೆ ಕೂಡ ಒಂದು 6 ತಿಂಗಳು 6 ಮಂತ್ ಮುಂದಕ್ಕೆ ಹಾಕುವಂತ ಪರಿಸ್ಥಿತಿ ಬಂತು. ಅದಕ್ಕಾಗಿ ಈ ಒಂದು ವರ್ಕ್ ಫ್ರಮ್ ಹೋಮ್ ಆಸೆಗಾಗಿ ಯಾರು ಒಂದು ಲಿಂಕ್ ಅನ್ನು ಕ್ಲಿಕ್ ಮಾಡಬೇಡಿ, ಯಾರು ಈ ದುಡ್ಡನ್ನು ಹಾಕಕ್ಕೆ ಹೋಗಬೇಡಿ. ಯಾರಿಗೂ ಒಂದು ದುಡ್ಡನ್ನು ವರ್ಕ್ ಫ್ರಮ್ ಹೋಮ್ ಇದೆ ಅಂದ್ರೆ ನೀವು ಅವ್ರದ್ದು ಡೀಟೇಲ್ಸ್ ಎಲ್ಲ ನೀವು ತಿಳ್ಕೊಳ್ಳಿ. ನಿಮ್ಮ ಡೀಟೇಲ್ಸ್ ಅವ್ರಿಗೆ ಕೂಡ ಹೋಗಬೇಡಿ. ಮೊದಲು ಅವ್ರ ಕಂಪ್ನಿ ಆಯ್ತಾ, ನೀವೇ ಡೈರೆಕ್ಟ್ ಹೋಗಿ ಕಂಪ್ನಿಗೆ. ಆದ್ರೆ ಫೋನ್ನಲ್ಲೇ ನಾವು ಎಲ್ಲ ಕಳಿಸ್ತಾರೆ, ನೀವು ಅಪ್ಲೈ ಮಾಡಿ ದುಡ್ಡು. ಇದು ಒಂದು ಬಹಳ ದೊಡ್ಡ ಸ್ಕ್ಯಾಮ್ ಇದೆ. ಅದಕ್ಕಾಗಿ ನೀವು ದುಡ್ಡನ್ನು ಕಳ್ಕೋಬೇಡಿ. ಮತ್ತೆ ನಿಮ್ಮ ಒಂದು ಸಂಬಂಧಿಕರಲ್ಲಿ, ನಿಮ್ಮ ಒಂದು ಫ್ರೆಂಡ್ಸ್ ಅಲ್ಲಿ ಇದೇ ರೀತಿ ಯಾರಾದರೂ ಮೋಸ ಹೋಗಿದ್ರೆ ಈ ಒಂದು ವಿಡಿಯೋನ, ಮೋಸ ಹೋಗಿಲ್ಲ ಅಂದ್ರೆ ಬಹಳ ಒಳ್ಳೆಯದು. ಮತ್ತು ಮೋಸ ಹೋಗಿದ್ರಪ್ಪ ಅಂದ್ರೆ ಅದಕ್ಕೇನು ಮಾಡೋಕ್ಕಾಗಲ್ಲ. ಒಂದು ಸೈಬರ್ ಕ್ರೈಮ್ ಅಲ್ಲಿ ನೀವು ಒಂದು ಕಂಪ್ಲೇಂಟ್ ಕೂಡ ಕೊಡ್ಬೋದು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಈ ಒಂದು ಸೈಬರ್ ಕ್ರೈಮ್
ಸೈಬರ್ ಕ್ರೈಮ್ ಪೊಲೀಸರಿಗೆ ಹೇಗೆ ಒಂದು ಆನ್ಲೈನಲ್ಲೇ ಕುತ್ಕೊಂಡು ಮನೆಯಲ್ಲೇ ಕುತ್ಕೊಂಡು ಕಂಪ್ಲೇಂಟನ್ನು ಹೇಗೆ ಕೊಡಬೇಕಂತ ಅದ್ರ ಬಗ್ಗೆ ನಾನು ಡೀಟೇಲ್ಸ್ನ ಒಂದು ವಿಡಿಯೋ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ನಾನು ವಿಡಿಯೋಸ್ಗಳನ್ನು ಕಂಟಿನ್ಯೂ ಫಾಲೋ ಮಾಡಿ ಇದೇ ಥರ ಉಪಯುಕ್ತವಾದ ವಿಡಿಯೋಸ್ಗಳನ್ನು ನಿಮಗೆ ಮಾಡ್ತಾ ಹೋಗ್ತೀನಿ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಹಾಗೆ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.